ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನಂಗೆ ತುಂಬ ಇಷ್ಟ, ಸಖತ್ತಾಗಿದೆ. ನೀವು ತಂದ್ಕೊಟ್ಟಿರೋ ಗಿಫ್ಟಲ್ಲಿ ಇದೇ ನಂಗೆ ಬೆಸ್ಟ್ ಗಿಫ್ಟ್. ಯಾಕೆ ಅಂತ ಹೇಳ್ಬೋದಾ? ಯಾಕೆ ಅಂದರೆ ಇದು ನನ್ನ ಜೊತೆ ಮಾತಾಡುತ್ತೆ. ಹೇಗೂ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ನನ್ನ ಜೊತೆ ಮಾತಾಡೋಕ್ಕೆ ಯಾರೂ ಇರಲ್ಲ. ಇದ್ರ ಜೊತೆ ಮಾತಾಡ್ಬೋದಲ್ವಾ? ಇವತ್ತಿಂದ ಇದೇ ನನ್ನ ಬೆಸ್ಟ್ ಫ್ರೆಂಡ್. ಆನ್ ಮಾಡಿ. ಜಾನು, ಐ ಲವ್ ಯು. ಐ ಲವ್ ಯು ಟು. ನನ್ನ ಜಾನು ಯಾವಾಗಲೂ ಹೀಗೆ ನಗ್ನಗ್ತಾನೆ ಇರಬೇಕು. ನನಗೆ ಇವ್ರ ನಗು ಅಂದರೆ ಇಷ್ಟ, ಅವ್ರ ಹೇರ್ ಸ್ಟೈಲ್ ಇಷ್ಟ, ಟೋಟಲ್ ಆಗಿ ಇವ್ರಂದ್ರೇ ಇಷ್ಟ. ನಾನು ಇವ್ರ ನಗುನಲ್ಲಿ ಮಗು ಆಗ್ಬಿಡ್ಬೇಕು. ನಾನು ಇವ್ರ ಎದೆಗೂಡಲ್ಲಿ ಪಕ್ಷಿ ಆಗ್ಬಿಡ್ಬೇಕು ಅಂತ ಆಸೆ. ಈ ನಗು ನಮ್ಮಿಬ್ಬರ ನಡುವೆ ಶಾಶ್ವತವಾಗಿರಬೇಕು. ಈ ಖುಷಿ ನಮ್ಮಿಂದ ಯಾವತ್ತೂ ದೂರ ಆಗಬಾರ್ದು. ಅದೇ ಮತ್ತೆ, ಯಾರು ನಮ್ಮ ಖುಷಿನ ದೂರ ಮಾಡ್ತಾರೆ? ನಾವು ಪ್ರೀತಿ ಮಾಡೋ ರೀತಿಗೆ ಆ ದೇವ್ರು ಕೂಡ ಡಿಸ್ಟರ್ಬ್ ಮಾಡ್ತಿಲ್ಲ. ಹಾಗಿದ್ಮೇಲೆ ನಮ್ಮ ಖುಷಿನ ಯಾರು ದೂರ ಮಾಡಕ್ ಬರ್ತಾರೆ? ಇವತ್ತು ನಾನು ಭಾವನಾ ಖುಷಿನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಅವ್ರು ಚೆಕ್ ಮಾಡಿ ನೋಡಿ ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಓ ಹೌದಾ ಲಕ್ಷ್ಮಿ, ಒಳ್ಳೇದಾಯ್ತು ಬಿಡ. ವಿಷಯ ಒಳ್ಳೇದೇ, ಆದರೆ ಹಾಸ್ಪಿಟಲ್ಗೆ ದುಡ್ಡು ಎಷ್ಟು ಖರ್ಚಾಗುತ್ತಮ್ಮ? ಪ್ರತಿ ತಿಂಗಳು ಮಗುಗೆ ಕಾಲ್ಗೇನೋ ಟ್ರೀಟ್ಮೆಂಟ್ ಮಾಡ್ತಾರಂತೆ. ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತಂತೆ. ಸರಿ ಹೋಗುತ್ತೆ ಸರಿ ಅಮ್ಮ, ಆದರೆ ವಿಷಯಕ್ಕೆ ಬಾ. ಅದಕ್ಕೆಲ್ಲ ತಿಂಗಳಿಗೆ 50,000 ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. $50,000ನಾ? ಅಲ್ಲ ಸಂತು, ಪಾಪ ಡಾಕ್ಟ್ರು ತುಂಬ ಒಳ್ಳೆಯವರು. ಅವ್ರ ಫೀಸ್ ಎಲ್ಲ ಕಡಿಮೆ ಮಾಡಿಕೊಂಡು 30,000ಕ್ಕೆ ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ಎಲ್ಲರೂ ಸ್ವಲ್ಪ ಸಹಾಯ ಮಾಡಿದ್ರೆ ಖುಷಿ ಕಾಲು ಸರಿ ಹೋಗುತ್ತೆ. ಅವಳು ಎಲ್ಲರ ಥರ ಆಡ್ಕೊಂಡಿರ್ತಾಳೆ. ನೀನೇನಾದರೂ ತಲೆ ಕೆಟ್ಟಿದ್ಯಾಮ್ಮ? ಈ ಮಗುನ ಕರ್ಕೊಂಡ್ಬಂದು ಸಾಕೋದು ಅಲ್ಲದೆ ಮಗುಗೋಸ್ಕರ ನೀರು ಥರ ದುಡ್ಡು ಖರ್ಚು ಮಾಡೋದಕ್ಕಾಗುತ್ತಾ?
ನಾನು ಅವತ್ತೇ ಹೇಳಿದೆ, ಈ ತಲೆನೋವೆಲ್ಲ ಬೇಡ, ಮಗು ಖರ್ಚಿಗೆ ತಿಂಗಳಿಗೆ ಸ್ವಲ್ಪ ದುಡ್ಡಾದ್ರೂ ತಗೊಳ್ಳಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ನಾನು ಅಷ್ಟೆಲ್ಲ ದುಡ್ಡು ಕೊಡೋದಕ್ಕಾಗಲ್ಲ. ಏನೋ ಒಂದು 2,000 ಕೊಡ್ತೀನಿ ಅಷ್ಟೇ, ಅದು ನನ್ನ ಖರ್ಚಲ್ಲಿ ಉಳಿಸಿ. ಅತ್ತೆ, ನಾನು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಲಕ್ಷ್ಮಿ, ನನ್ನ ಹತ್ರ ಇರೋ ದುಡ್ಡು ತಗೋ. ಆ ಮಗುಗಾದರೂ ಸಹಾಯ ಆಗುತ್ತೆ ಅಮ್ಮ, ಸಹಾಯ ಆಗುತ್ತೆ. ಅಮ್ಮ ನೀನು ಸುಮ್ಮನೆ ಇರು. ಲಕ್ಷ್ಮಿ, ನಾನು ಇದ್ದೀನಲ್ವಾ, ಖುಷಿ ಕಾಲು ವಾಸಿ ಆಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನು ನಾವು ಮಾಡೋಣ. ಬೇಬಿ, ಹರಿ, ಭಾವನಾ ಅವ್ರಿಗೆ ಅವ್ರ ಮನ್ಸಲ್ಲಿ ಆ ಮಗು ಕಾಲ್ ಸರಿ ಹೋಗ್ಬೇಕು ಅನ್ನೋ ಕನ್ಸನ್ ಇದೆಯಲ್ಲ, ಅದನ್ನ ನಾನು ಒಪ್ಕೋತೀನಿ. ಅದಕ್ಕೆ ಬೇಕಾದ್ರೆ ನಾನೇ ಅಪ್ಪನ ಹತ್ರ ಮಾತಾಡಿ ಒಂದಷ್ಟು ಮೆಡಿಕಲ್ ಫಂಡ್ ರಿಲೀಸ್ ಮಾಡಿಸ್ತೀನಿ. ಆದ್ರೆ ನನ್ಗೊಂದು ಬೇಜಾರು. ಏನಾಗ್ತೀವಿ? ಭಾವನನ್ಗೆ ಆ ಮಗು ಬಗ್ಗೆ ಇರೋ ಕನ್ಸರ್ನ್ ಅವಳ ಲೈಫ್ ಬಗ್ಗೆ ಇಲ್ವಲ್ಲ ಅಂತ. ಏನು ಮಾಡೋಕ್ಕಾಗತ್ತೆ ಬೇಬಿ? ಅವಳ ಮದುವೆ ನಮ್ಮ ಕೈಲಿದೆಯಾ? ಇಲ್ಲ ಅಲ್ವಾ? ಆದರೂ ಅವಳು ಮಾಡ್ತಿರೋದು ಒಳ್ಳೆ ಕೆಲಸನೇ ಅಲ್ವಾ? ಹರಿ, ಮೊದಲು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ. ಭಾವನಾ ಕೆಲಸ ಮಾಡೋದು ಒಳ್ಳೇದೇ ಇರಬಹುದು, ಆದರೆ ಅವ್ರ ಜೀವನನೂ ಸರಿನೇ ಹೋಗ್ಬೇಕಲ್ವಾ? ಭಾವನಾ ಸೌಪರ್ಣಿಕ ಹತ್ರ ಏನು ತಗೊಳ್ದೆ ಆ ಮಗುನ ಮನೆಗೆ ಈಸಿಯಾಗಿ ಕರ್ಕೊಂಬಂದ್ಬಿಟ್ರು. ಆದರೆ ಅವ್ರಿಗೆ ಏನು ಕೆಲಸ ಇಲ್ಲ. ಇದರಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಬರ್ಡನ್ ಆಗಿದೆ ಅಲ್ವಾ? ಅವಾಗವಾಗ ಭಾವನನ್ ಜಾತಕ ಸರಿ ಇಲ್ಲ ಅಂತ ನೀವು ಹೇಳ್ತಾನೆ ಇರ್ತೀರಾ. ಬರೀ ನಮ್ಮ ಅಕ್ಕನ ಜಾತಕ ಅಷ್ಟೇ ಅಲ್ಲ ಬೇಬಿ, ನನ್ನ ಜಾತಕನೂ ಸರಿ ಇಲ್ಲ. ನಾನೇ ವೇಸ್ಟಾಗಿ ಬಿದ್ದಿದ್ದೀನಿ ನೋಡು. ನಾನು ನಿನ್ನ ಬಗ್ಗೆ ಹೇಳ್ತಿಲ್ಲ. ಓಕೆ, ನೀನು ಹೇಳದೇ ಇದ್ರೂ ನನಗೆಲ್ಲ ಅರ್ಥ ಆಗತ್ತೆ, ನನಗೂ ಅನ್ವಯಿಸುತ್ತಲ್ವ. ಡೋಂಟ್ ವರಿ, ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ, ನನಗೂ ಬಂದೇ ಬರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.